ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಒಂದು ಲೈಕ್ ಮಾಡಿ, ಹೈಪ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಈಗ ವಿಷಯಕ್ಕೆ ಬರೋಣ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 50 ಪೈಸದ ಈ ಒಂದು ಅಪರೂಪವಾದಂತಹ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ, ನನ್ನ ಹತ್ರ ಸಾಕಷ್ಟು ನಾಣ್ಯಗಳಿರುವಂಥದ್ದು, ಡಿಫ್ರೆಂಟ್ ಇಯರ್ಗಳನ್ನ ಡಿಫ್ರೆಂಟ್ ಮಿಂಟ್ನ ನಾಣ್ಯಗಳಿರುವಂಥದ್ದು. ನೀವು ನನ್ನ ಹತ್ರ ಏನು ನೋಡ್ತಾ ಇದ್ದೀರಾ, ಈ ಒಂದು 50 ಪೈಸೆ ಫಾರಿನ್ ನಲ್ಲಿ ಪ್ರಿಂಟ್ ಆಗಿರುವಂಥದ್ದು. ಮತ್ತೆ ಭಾರತದ 4 ಮಿಂಟಲ್ಲೂ ಕೂಡ ಪ್ರಿಂಟ್ ಆಗಿದೆ. ಹೈದರಾಬಾದಲ್ಲೂ ಪ್ರಿಂಟ್ ಆಗಿದೆ, ನೋಯ್ಡಾ, ಬಾಂಬೆ, ಕೋಲ್ಕತ್ತಾ 4 ಮಿಂಟ್ಗಳು. ಅದಾದ ನಂತರ ಫಾರಿನ್ ನಲ್ಲೂ ಕೂಡ 1985ರಲ್ಲಿ ಪ್ರಿಂಟ್ ಆಗಿರುವಂಥದ್ದು. ನೀವು ನೋಡ್ತಾ ಇದ್ದೀರಾ, 1ರ ಕೆಳಗಡೆ ಸ್ಟಾರ್ ಇರುವಂಥದ್ದು. ಅದೇ ಸ್ಟಾರ್ ಏನಾದರೂ 8ರ ಕೆಳಗಡೆ ಅಥವಾ 9ರ ಕೆಳಗಡೆ ಇದ್ದಿದ್ರೆ ಅದು ಹೈದರಾಬಾದ್ ಮಿಂಟು. ಈಗ ಸ್ಟಾರ್ 1ರ ಕೆಳಗಡೆ ಇರೋದಕ್ಕೆ ಇದು ಫಾರಿನ್ ಮಿಂಟ್ ಅಲ್ಲಿ ಪ್ರಿಂಟ್ ಆಗಿರುವಂತಹ ನಾಣ್ಯ. ಯಾವುದು ಫಾರಿನ್ ಮಿಂಟ್ ಅಂದ್ರೆ ಟಿಯಾಗೋ ಅನ್ನೋ ಒಂದು ರಾಜ್ಯದಲ್ಲಿ, ವಿದೇಶದ ಒಂದು ರಾಜ್ಯದಲ್ಲಿ ಇದು ಪ್ರಿಂಟ್ ಆಗಿರುವಂತದ್ದು, ಟಿಯಾಗೋ ಮಿಂಟ್ ಇಂದ. ಈಗ ಈ ನಾಣ್ಯದ ವಿಶೇಷತೆ, ಬೆಲೆ ಮತ್ತೆ ಇಂದಿನ ರೇರಿಟಿ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಈ 50 ಪೈಸೆ ಏನಿದೆ ಅತಿ ಹೆಚ್ಚು ಬಳಕೆಯಾದಂತಹ ನಾಣ್ಯ. ಈಗಲ್ಲ, ಸುಮಾರು ಒಂದು 30-40 ವರ್ಷಗಳ ಹಿಂದೆ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದ್ದಂತಹ ನಾಣ್ಯ. ನಾನು ಕೂಡ ಈ ನಾಣ್ಯಗಳನ್ನ ನನ್ನ ಬಾಲ್ಯದಲ್ಲಿ ಬಳಸಿದ್ದೇನೆ. ನೀವು ಯಾರಾದರೂ ಈ ನಾಣ್ಯಗಳನ್ನು ಬಳಸಿದ್ರೆ ಕಾಮೆಂಟ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಏನಪ್ಪ ವಿಷಯ ಅಂದರೆ, ಈ ನಾಣ್ಯ ಇವತ್ತು ಕೆಲವೊಂದು ಈ 50 ಪೈಸೆಯ ಫ್ಲೋರಲ್ ಡಿಸೈನ್ನಲ್ಲಿ ಕೆಲವೊಂದು ನಾಣ್ಯಗಳು ಸಿಕ್ಕಾಪಟ್ಟೆ ಬೆಲೆಯನ್ನು ಹೊಂದಿರುವಂಥದ್ದು. ಯಾವ ಇಸ್ವಿ, ಯಾವ ಮಿಂಟ್ ಮಾರ್ಕ್ ಅಂತ ನಾನು ನಿಮಗೆ ಸಾಕ್ಷಿ ಸಮೇತ ತೋರಿಸ್ತೇನೆ. ನೀವು ಬರ್ಕೊಂಡು ನಿಮ್ಮ ಹತ್ರ ಈ ಥರದ ನಾಣ್ಯಗಳಿತ್ತು ಅಂದರೆ ಹುಡ್ಕೋದಕ್ಕೆ ಶುರು ಮಾಡಿ. ಯಾರಿಗೂ ಗೊತ್ತು, ಯಾರ ಮನೆಯ ಯಾವ ಹಳೆಯ ಉಂಡಿಯಲ್ಲಿ ನಾಣ್ಯ ಕೊಳಿತ ಬಿದ್ದಿದೆಯೋ ಗೊತ್ತಿಲ್ಲ, ಅವರ ಮನೆಗೆ ಅದೃಷ್ಟ ಲಕ್ಷ್ಮಿ ಹುಡ್ಕೊಂಡು ಬರ್ತಾಳೆ. ಸೊ ಈ ಒಂದು ನಾಣ್ಯ UNC ಕಂಡೀಷನ್ ಇತ್ತು ಅಂದ್ರೆ ಸುಮಾರು 100 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು. ನೀವು ನೋಡ್ತಾ ಇದ್ದೀರಾ, ಇದೇ UNC ಕಂಡೀಷನ್ ನಾಣ್ಯ. ಈಗ ನಾನು ಪುಸ್ತಕದಲ್ಲಿ ಇದರ ಬೆಲೆಯನ್ನ ತೋರಿಸ್ಬಿಡ್ತೇನೆ. ನೋಡಿ, ಇದೇ 50 ಪೈಸೆಯ ಫ್ಲೋರಲ್ ಡಿಸೈನ್ ನಾಣ್ಯ. 1984ರಲ್ಲಿ ಶುರುವಾಗಿರುವಂಥದ್ದು. 1990ರವರೆಗೆ ಸುಮಾರು 6-7 ವರ್ಷಗಳ ಕಾಲ ಈ ನಾಣ್ಯ ಪ್ರಿಂಟ್ ಆಗಿರುವಂಥದ್ದು. ಸೊ ಕಾಪರ್ ನಿಕ್ಕಲ್ನ ನಾಣ್ಯ, 2 ಮೆಟಲ್ ಬೈಮೆಟಲ್ನ ನಾಣ್ಯ. ಅಂದರೆ ಬೈಮೆಟಾಲಿಕ್ ಅಂದರೆ 2 ರಿಂಗ್ ಇಲ್ಲ, 2 ಲೋಹದ ಮಿಶ್ರಿತವಾದಂತಹ ನಾಣ್ಯ. 5 ಗ್ರಾಮ್ ತೂಕ ಇರುವಂಥದ್ದು. ಇದರ ಒಂದು ಗಾತ್ರ 24 mm ಅಷ್ಟು ಡಯಾಮೀಟರ್ನ ಹೊಂದಿದ್ರೆ ಸರ್ಕ್ಯುಲರ್ ಶೇಪ್ ಅನ್ನು ಹೊಂದಿರುವಂಥದ್ದು. ನೋಡ್ತಾ ಇದ್ದೀರಾ, ಸರ್ಕ್ಯುಲರ್ ಶೇಪ್ ಅಂದ್ರೆ ನೋಡಿ ಈ ತರ ಇರುತ್ತೆ. ಮತ್ತೆ ಸೆಕ್ಯೂರಿಟಿ ಎಡ್ಜಸ್ ಅನ್ನ ಹೊಂದಿರುವಂಥದ್ದು. ಯಾವುದೇ ರೀತಿಯ ಸ್ಮೂತ್ ಎಡ್ಜ್ ಇಲ್ಲ. ಅಂದ್ರೆ ಅರ್ಥ ಸೆಕ್ಯೂರಿಟಿ ಎಡ್ಜ್ ಇದೆ ಅಂದ್ರೆ ಏನರ್ಥ, ರೀಡೆಡ್ ಎಡ್ಜ್ ಅನ್ನ ಹೊಂದಿರುವಂಥದ್ದು ಈ ನಾಣ್ಯ. ಈಗ ನೀವು ನೋಡ್ತಾ ಇದ್ದೀರಾ, 1984ರ ಎಲ್ಲಾ ನಾಣ್ಯಗಳು ಆಲ್ಮೋಸ್ಟ್ ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು, ಬಾಂಬೆ ನಾಣ್ಯವನ್ನು ಹೊರತುಪಡಿಸಿ. ಬೆಲೆ ನೀವು ಇಲ್ಲಿ ನೋಡ್ಕೊಬಹುದು, ಯಾವ್ಯಾವ ಮಿಂಟಿಗೆ ಯಾವ್ಯಾವ ನಾಣ್ಯ, ಯಾವ್ಯಾವ ಕಂಡೀಷನ್ ಅಲ್ಲಿ ಎಷ್ಟೆಷ್ಟು ಬೆಲೆ ಇದೆ ಅಂತ. 1985ರ ನಾಣ್ಯ ನೀವು ನೋಡ್ತಾ ಇದ್ದೀರಾ, ಟಿಯಾಗೋ ಮಿಂಟ್ ನ ನಾಣ್ಯ. 15 ರೂಪಾಯಿ UNC ಕಂಡೀಷನ್ ಅಂತ ಹೇಳಿದ್ದಾರೆ. ಅದು ಆಕ್ಚುಲಿ 30 ರೂಪಾಯಿ ಇರುವಂತದ್ದು ಈಗ. ಮತ್ತೆ ನೋಡಿ, ಅದೇ ಹೈದರಾಬಾದ್ ಏನಾದ್ರು ಸ್ಟಾರ್ ಏನಾದ್ರು ಮಧ್ಯದಲ್ಲಿ ಇತ್ತು ಅಂದ್ರೆ 200 ರೂಪಾಯಿ ಇರುವಂತದ್ದು. ಟಿಯಾಗೋ ಮಿಂಟ್ ನ ನಾಣ್ಯ 15 ರೂಪಾಯಿ. ಮತ್ತೆ ಈ ಒಂದು ಹೈದರಾಬಾದ್ ನ ನಾಣ್ಯ, ಹೈದರಾಬಾದ್ ಅಂದ್ರೆ ಅದು ಸ್ಟಾರ್ ಮಾರ್ಕ್ ಸೆಂಟ್ರಲ್ ಇರ್ಬೇಕು ನೋಡಿ, ಈ ತರ. ಇದು ಹೈದರಾಬಾದ್ ಮಿಂಟ್ ನ ನಾಣ್ಯ. ಸೊ ಸ್ಟಾರು 9 ಮತ್ತೆ 8ರ ಮಧ್ಯೆ ಇರುವಂತದ್ದು. ಅದೇ ಈ ಒಂದು ನಾಣ್ಯದಲ್ಲಿ ನೋಡಿ, ಸ್ಟಾರು 1ರ ಕೆಳಗಡೆ ಇರುವಂತದ್ದು. ಸ್ಟಾರ್ ಅದೇನಿಲ್ಲ, ಮಿಂಟ್ ಮಾರ್ಕ್ ಅಷ್ಟೇ. ಸ್ಟಾರ್ ಅನ್ನೋದು ಮಿಂಟ್ ಮಾರ್ಕ್ ನೋಡಿ. ಇದು 8 ಮತ್ತೆ 9ರ ಮಧ್ಯದಲ್ಲಿ ಇರುವಂತದ್ದು ಸ್ಟಾರ್. ಅದರಲ್ಲಿ 1ರ ಕೆಳಗಡೆ ಇರುವಂತದ್ದು. ಇದು ಟಿಯಾಗೋ ಮಿಂಟ್ ನ ನಾಣ್ಯ. ಇದು ನಮ್ಮ ಭಾರತದ ಹೈದರಾಬಾದ್ ಮಿಂಟ್ ನ ನಾಣ್ಯ. ಸೊ ಬೆಲೆ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. 1986ರ ಬಾಂಬೆ ಮಿಂಟ್ ನ ನಾಣ್ಯ ಹೆಚ್ಚಿನ ಬೇಡಿಕೆಯನ್ನು ಹೊಂದಿರುವಂತದ್ದು. 4,000 ರೂಪಾಯಿನ ಶುರುವಾಗಿ 15,000 ರೂಪಾಯಿಗೆ ಮುಕ್ತಾಯ ಆಗ್ತಾ ಇರುವಂತದ್ದು. 1987ರ ನಾಣ್ಯ ಹೈದರಾಬಾದ್ ಮಿಂಟ್ ನಾಣ್ಯ ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂತದ್ದು, 150 ರೂಪಾಯಿ ಬೆಲೆಯನ್ನು ಹೊಂದಿರುವಂತದ್ದು. ಅದೇ ರೀತಿ 1988ರ ನೋಯ್ಡಾ ಮಿಂಟ್ ನ ನಾಣ್ಯ. ಏನು 1988ರ ನೋಯ್ಡಾ ಮಿಂಟ್ ಅಂದ್ರೆ ಏನು, ಬಿಗ್ ಡಾಟ್ ಮಾರ್ಕ್ ಇರುತ್ತೆ, ಸರ್ಕಲ್ ಮಾರ್ಕ್ ಇರುತ್ತೆ. ಅದಕ್ಕೆ 30,000 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು UNC ಕಂಡೀಷನ್ ಅಲ್ಲಿ. ಫೈನ್ ಕಂಡೀಷನ್ ಅಲ್ಲಿ 8,000 ರೂಪಾಯಿ, ಎಕ್ಸ್ಟ್ರಾ ಫೈನ್ ಅಲ್ಲಿ 12,000 ರೂಪಾಯಿ. 1989ರ ಬಾಂಬೆ ಮಿಂಟ್ ನ ನಾಣ್ಯ ಸ್ಕೇರ್ ಕ್ಯಾಟಗರಿ, ಕೋಲ್ಕತ್ತಾ ಮಿಂಟ್ ನ ನಾಣ್ಯ ಸ್ಕೇರ್ ಕ್ಯಾಟಗರಿ. ಅದೇ ಹೈದರಾಬಾದ್ ಮಿಂಟ್ ನ ನಾಣ್ಯ ರೇರ್ ಕ್ಯಾಟಗರಿ ಇರುವಂತದ್ದು, 3,000 ರೂಪಾಯಿನ ಬೆಲೆಯನ್ನು ಹೊಂದಿರುವಂತದ್ದು UNC ಕಂಡೀಷನ್ ಅಲ್ಲಿ. ಉಳಿದಂತೆ ಬೇರೆ ಕಂಡೀಷನ್ ನಾಣ್ಯಗಳ ಬೆಲೆ ನೀವು ತಿಳ್ಕೊಳ್ಬೇಕಿಲ್ಲಿ. 1990
ಏನು 1990ರ ಬಾಂಬೆ ಮಿಂಟ್ನ ನಾಣ್ಯ ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂತದ್ದು, 200 ರೂಪಾಯಿ ಬೆಲೆಯನ್ನ ಹೊಂದಿರುವಂತದ್ದು. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ವಿಶೇಷತೆ. ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಹತ್ರ ಈ ತರದ ನಾಣ್ಯಗಳಿತ್ತು ಅಂದ್ರೆ ಕಮೆಂಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು.